ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾಬುದಾನ ಸಬ್ಬಕ್ಕಿಯಿಂದ ಒಂದು ಫ್ರೂಟ್ ಕಸ್ಟರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 4 ಥರ ಹಣ್ಣನ್ನು ಇಟ್ಕೊಂಡಿದ್ದೀನಿ ನೋಡಿ. ಬಾಳೆಹಣ್ಣು, ಕಿತ್ತಳೆಹಣ್ಣು, ದ್ರಾಕ್ಷಿ, 2 ಥರ ದ್ರಾಕ್ಷಿ ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸಬ್ಬಕ್ಕಿ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಹಾಲು 1 ಕಪ್ ತೊಗೊಂಡಿದ್ದೀನಿ. ಆಮೇಲೆ ಅದರ ಗೋಡಂಬಿ, ಬಾದಾಮಿ ಅವೆಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಕೇಸರಿ 1-2 ದಳ ಹಾಕ್ತೀನಿ. ಫಸ್ಟು ಸಬ್ಬಕ್ಕಿನ ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಳೋಣ. ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ, ನೀರು ಹಾಕ್ಬಿಟ್ಟು. ಅದು ಬೇಯ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಕ್ಕರೆನೂ ಹಾಕೋಣ, ಒಂದು 5-6 ಸ್ಪೂನ್ ಸಕ್ಕರೆ ಹಾಕೋಣ. ಆಮೇಲೆ ಅದು ಚೆನ್ನಾಗಿ ಬೆಂದ ಮೇಲೆ ಈ ಹಾಲು ಹಾಕೋದು. ಹಾಲು ಹಾಕ್ಬಿಟ್ಟು 1-2 ನಿಮಿಷ ಕುದಿಸ್ಬೇಕು. ಕುದಿಸಿದ್ಮೇಲೆ 1-2 ಸ್ಪೂನು ಕಸ್ಟರ್ಡ್ನ 1 ಕಪ್ಪಿಗೆ ತೊಗೊಂಡು ಅದನ್ನು ಹಾಲು ಮಿಕ್ಸ್ ಮಾಡಿ, ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು. 1-2 ನಿಮಿಷ ಕುದಿಸೋದು. ಕೇಸರಿ ಹಾಕೋದು. ಸಾರಿ, ಆ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗೋಗಿದೆ, ಅದಕ್ಕೆ ಬಾಯಲ್ಲೇ ಹೇಳ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಅದನ್ನು 1 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ತಣ್ಣಗಾಗಿದೆ. ಈಗ ತೊಗೊಂಡು ಬಂದು ಅದನ್ನು ನಾನು ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿಗೆ ಇರಲಿ, ಯಾಕೆ ಅಂತಂದರೆ ಅದು ಹಣ್ಣೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಮಾಡೋವಾಗಲೇ ಸ್ವಲ್ಪ ಗಟ್ಟಿಗೆ ಇಟ್ಕೋಬೇಕು. ತುಂಬ ನೀರಿನಂಗಾದರೆ ಮತ್ತಷ್ಟು ನೀರಾಗಿಬಿಡುತ್ತೆ ಅದು. ಫಸ್ಟು ಸಾಬುದಾನ ಬೇಯಿಸ್ಕೋಬೇಕು, ಹಾಲು ಹಾಕಬೇಕು, 2 ಸ್ಪೂನು ಕಸ್ಟರ್ಡ್ ಪೌಡ್ರನ್ನ ತಣ್ಣನೆ ಹಾಲಲ್ಲಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಅದಕ್ಕೆ ಹಾಕಿ ಇನ್ನೊಂದು 2 ನಿಮಿಷ ಕುದಿಸ್ಬೇಕು. ಸಕ್ಕರೆನೂ ಹಾಕಿರಬೇಕು, ಅದಕ್ಕೆ ತಕ್ಕನಂಗೆ ಸಕ್ಕರೆ. ನಾನೊಂದು 5-6 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗಾಗಿ ತಂದಿಟ್ಕೊಂಡಿದ್ದೀನಿ. ಈಗ ಹಣ್ಣೆಲ್ಲ ಮಿಕ್ಸ್ ಮಾಡಾಯಿತು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ ಅದಕ್ಕೆ. ಅದ್ರ ಜೊತೆಗೆ ನಾನು ಕಸ್ಟರ್ಡ್ ಕೂಡ ಮಾಡಿಟ್ಕೊಂಡಿದ್ದೀನಿ ಫ್ರೂಟ್ ಸಲಾಡ್ ಮಾಡೋಕ್ಕೋಸ್ಕರ. ನೋಡಿ, ಅದು ಮಾಮೂಲಿ ಹಾಲಿಡೋದು ಕುದ್ದ ಮೇಲೆ 2 ಸ್ಪೂನು, ನನಗೆ ಇಷ್ಟೇ ಕಡಿಮೆ ಮಾಡ್ಕೊಂಡೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಕಸ್ಟರ್ಡ್ ಹಾಕ್ಕೊಂಡು ತಣ್ಣನೆ ಹಾಲಲ್ಲಿ ಕಲಿಸ್ಬಿಟ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸಕ್ಕರೆನೂ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಈಗೆಲ್ಲ ಹಣ್ಣುಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಮತ್ತೆ ಫ್ರಿಜ್ಜಲ್ಲಿಟ್ಟು ಇನ್ನೊಂದು ಸ್ವಲ್ಪ ಹಣ್ಣೆಲ್ಲ ತಣ್ಣಗಾದಮೇಲೆ ಸರ್ವ್ ಮಾಡೋದು. ಇದನ್ನು ಸಬ್ಬಕ್ಕಿದು ಮಾಡ್ಕೊಂಡಿದ್ದೀವಲ್ಲ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಅದನ್ನು ಟ್ರೈ ಮಾಡಿ ನೋಡಿ. ಅದು ತಂಪು ಕೂಡ, ಸಬ್ಬಕ್ಕಿ ತುಂಬ ತಂಪು ಕೂಡ, ಈ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಅನಿಸುತ್ತೆ. ಈಗ ಇಷ್ಟು ಗಟ್ಟಿ ಅನ್ನಿಸ್ತಾ ಇದೆ. ಇನ್ನೂ ಸ್ವಲ್ಪ ಫ್ರಿಜ್ಜಲ್ಲೆಲ್ಲ ಇಟ್ಟು ಇನ್ನೂ ಸ್ವಲ್ಪ ಹೊತ್ತೆಲ್ಲ ನಾವು ಬಡಿಸ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಮಾಮೂಲಿ ಇದಕ್ಕೆ ಬಂದಿರುತ್ತದು. ಹಂಗೂ ಗಟ್ಟಿ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಹಾಲು ಹಾಕ್ಕೋಬೋದು. ಸಬ್ಬಕ್ಕಿ ಫ್ರೂಟ್ ಕಸ್ಟರ್ಡ್ ಇದು ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಈಗ ಇನ್ನೊಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ ಇದನ್ನೀಗ. ಓಕೆನಾ? ಥ್ಯಾಂಕ್ ಯು. ಇದನ್ನು ಮಾಡೋದು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು.